ಜಾತಿ ಗಣತಿ ವಿಚಾರವಾಗಿ ಸರ್, ಇವಾಗ ಸ್ಟಾರ್ಟಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ, 15 ದಿನಕ್ಕೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು. ನೋಡಿ, ರಾಹುಲ್ ಗಾಂಧಿಯವರನ್ನು ಮೆಚ್ಚಿಸಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದೇ ಈ ಜಾತಿ ಗಣತಿ. ಜಾತಿ ಗಣತಿ ಅನ್ನೋದೊಂದು ಕಾನ್ಸೆಪ್ಟೇ ಇಲ್ಲ. ಅದಿರೋವಂಥದ್ದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ. ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅದನ್ನು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು. ಅದಕ್ಕೆ ಜಾತಿ ಗಣತಿ ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ ಸುಮಾರು 46 ಹಿಂದುಳಿದ ಜಾತಿಗಳ ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಅವ್ರನ್ನೂ ಕೂಡ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ರಿಗೂ ಕೂಡ ನೀವು ಮೂಲ ಹಿಂದೂಗಳಿಗೆ ಸಿಗಬೇಕಾದಂತಹ ರಿಸರ್ವೇಷನ್ನ ಸೌಲಭ್ಯವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವ್ರು ಹೊರಟಿದ್ದಾರೆ. ಇಡೀ ಧರ್ಮವನ್ನೇ ಒಡೆಯೋಕ್ಕೆ ಹೊರಟಿದ್ದಾರೆ. ಜಾತಿ ಆಧಾರದ ಮೇಲೆ ಒಡೆಯೋಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ಇದೇ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ವೀರಶೈವ ಲಿಂಗಾಯತ ಇದು ಬೇರೆ ಪ್ರತ್ಯೇಕ ಧರ್ಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತೂ ಕೂಡ ಕೈ ಹಾಕಿ ನೀವು ಅಧಿಕಾರವನ್ನು ಕಳ್ಕೊಂಡ್ರಿ. ಚಾಮುಂಡೇಶ್ವರಿನಲ್ಲಿ ನಿಮ್ಮನ್ನು 36,000 ಓಟಲ್ಲಿ ಜನ ಸೋಲಿಸಿ ಕಳಿಸಿದ್ರು. ಇವಾಗ ನೀವು ಜಾತಿ ಗಣತಿ ಹೆಸರಿನಲ್ಲಿ ನೀವು ಧರ್ಮವನ್ನು ಬೇರೆ ಬೇರೆ ಬರೆಯೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡೋಂಥಕ್ಕೆ ನೀವು ಕೈ ಹಾಕಿದಿರಿ. ನಾನು ಎಲ್ಲ ಸಮಸ್ತ ಹಿಂದೂಗಳಲ್ಲಿ ಕೇಳುವಂಥದ್ದು, ನೀವು ಇದಕ್ಕೆ ಈ ಒಂದು ಸಿದ್ದರಾಮಯ್ಯನವರ ಒಡೆದು ಆಳುವಂಥ ನೀತಿಗೆ ನೀವು ಬಲಿಯಾಗಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಇವತ್ತು ನಾನು ಕೆಲವರು ಸ್ವಾಮಿಗಳನ್ನು ಕೂಡ ಕೇಳ್ತೀನಿ, ನಮ್ಮದೇನೋ ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿಬಿಟ್ಟು ಕೆಲವರು ಸ್ವಾಮಿಗಳು ಓತಪ್ರೋತವಾಗಿ ಮಾತಾಡ್ತಿದ್ದಾರೆ. ನಾನು ಆ ಸ್ವಾಮಿಗಳಲ್ಲಿ ಕೇಳಕ್ಕೆ ಬಯಸ್ತೀನಿ, ನಮ್ಮ ಹಿಂದೂಗಳ ದೇವರು ಯಾರು ಅಂತ ಕೇಳಿದರೆ ನಾವು ತ್ರಿಮೂರ್ತಿಗಳನ್ನು ಹೇಳ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ನಮ್ಮ ರಕ್ಷಕ, ಹಾಗೆ ಶಿವ ಅಂದರೆ ಲಯ. ನಮ್ಮ ದೇವರುಗಳನ್ನು ಕೂಡ ಅದರೊಳಗಡೆ ತ್ರಿಮೂರ್ತಿಗಳ ರೂಪದಲ್ಲಿ ನಾವು ಪೂಜಿಸ್ತೀವಿ. ಅದಕ್ಕೆ ಆದಿಶಕ್ತಿನೂ ಕೂಡ ಇದೆ. ಕ್ರಿಶ್ಚಿಯನ್ರ ದೇವರು ಯಾರಪ್ಪ ಅಂತೇಳಿ ಹೇಳಿದರೆ ಜೀಸಸ್ ಕ್ರೈಸ್ಟ್ ಅಂತ ಇರ್ತಾರೆ. ಮುಸ್ಲಿಮರ ದೇವರು ಯಾರು ಅಂತಂದರೆ ಅಲ್ಲಾಹು ಅಂತ ಹೇಳ್ತಾರೆ. ಬೌದ್ಧರ ದೇವರು ಯಾರು ಅಂತಂದರೆ ಬುದ್ಧನ ಅವರು ಪೂಜಿಸ್ತಾರೆ. ಹಾಗೆ ಜೈನರ ದೇವರು ಯಾರು ಅಂತೇಳಿ ಹೇಳಿದರೆ ಮಹಾವೀರನ ತೀರ್ಥಂಕರನ್ನು ಪೂಜಿಸ್ತಾರೆ. ಹಾಗೆ ಜೊರಾಸ್ಟ್ರಿಯನ್ಸ್ ಇದಾಗ ಹೋಯ್ತು ಅಂತೇಳಿ ಹೇಳಿದರೆ ಅವರಿಗೂ ಕೂಡ ಅಲ್ಲಿ ಜಿಯೋಸ್ ಇದೆ. ಹಾಗೆ ಅದೇ ರೀತಿಯಲ್ಲಿ ಜುದಾಯಿಸಮಿಗೆ ದೇವರಿದ್ದಾರೆ. ಅದೇ ರೀತಿಯಲ್ಲಿ ಗ್ರೀಕಿಗೆ ಬೇರೆ ದೇವರಿದ್ದಾರೆ. ನೀವು ಯಾರೋ ಪ್ರತ್ಯೇಕ ಧರ್ಮ ಅಂತ 4 ಜನ ಕಾವ್ಯ ಹಾಕ್ಕೊಂಡಿರೋಂಥ ಸ್ವಾಮಿಗಳು ಹೇಳ್ತಿದ್ರಲ್ಲ, ನಿಮ್ಮ ದೇವ್ರು ಯಾರು ರೀ? ನಿಮ್ಮ ದೇವ್ರು ಯಾರು? ಬಸವಣ್ಣನವರು ಅವರ ವಚನಗಳಲ್ಲಿ ಹೇಳುವಂಥ ದೇವ್ರು ಯಾರು? ಕೂಡಲ ಸಂಗಮ ಅಂದರೆ ಯಾರು? ಕೂಡಲ ಸಂಗಮ ಅಂತಂದರೆ ಶಿವನೂ ನಮ್ಮವನೇ. ಆ ಭಸ್ಮ ಏನಿದೆಯಲ್ಲ ಶಿವ ಸ್ಮಶಾನವಾಸಿ, ಅದು ನಮ್ಮದೇ. ಕಾವಿನೂ ನಮ್ಮದೇ, ನಮ್ಮ ಸನಾತನ ಧರ್ಮಕ್ಕೆ ಸೇರಿದಂಥದ್ದು. ರುದ್ರಾಕ್ಷಿನೂ ನಮ್ಮದೇ. ಹಾಗಾದ್ರೆ ನಿಮ್ಮ ಪ್ರತ್ಯೇಕ ಧರ್ಮ ಎಲ್ಲಿಂದ ಬರುತ್ತೆ? ಏನು ಈ ರೀತಿ ನೀವು ವಿಚಾರರಹಿತವಾಗಿ ಮಾತನಾಡ್ತಾ ಇದ್ದೀರಿ? ಈ ಹಿಂದೆ ಧರ್ಮವನ್ನು ಒಡೆದಿದ್ದು ಸಾಕಾಗೋಗಿದೆ. ಇನ್ನು ನೀವೊಂದಷ್ಟು ಜನ ಪ್ರತ್ಯೇಕ ಧರ್ಮ ಅಂತ ಹೇಳ್ತಿರಲ್ಲ, ಪ್ರತ್ಯೇಕ ಧರ್ಮ ನಿಮ್ಮ ದೇವ್ರು ಯಾರು? ಹಾಗಾದರೆ ಪ್ರತ್ಯೇಕ ಧರ್ಮ ಅನ್ನೋದಾದರೆ ದೇವರು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಿ ಶಕ್ತಿಶಾಲಿ ದೇವರು ಶಿವ. ಆ ಶಿವನ ಆರಾಧನೆಯನ್ನೇ ಬಸವಣ್ಣ ಕೂಡ ಮಾಡಿದ್ದು. ನೀವೇನೋ ಪ್ರತ್ಯೇಕ ಧರ್ಮ ಅಂತ ಹೊಸ ವ್ಯಾಖ್ಯಾನವನ್ನು ಕೊಟ್ಟು ನೀವು ಇದನ್ನೆಲ್ಲ ಮಾಡಲಿಕ್ಕೆ ಬರಬೇಡಿ. ದಯವಿಟ್ಟು ಸಿದ್ದರಾಮಯ್ಯನವರ ತಂತ್ರಗಾರಿಕೆಗೆ ಬಲಿಯಾಗಬೇಡಿ ಅಂತೇಳಿ ನಮ್ಮೆಲ್ಲ ಶ್ರೀಗಳಿಗೂ ನಾನು ಕೇಳ್ತೀನಿ. ಅಲ್ಲಿ ನಮ್ಮ CC ಪಾಟೀಲ್ರು ಅಥವಾ ನಮ್ಮ ಪಾರ್ಟಿಯ ಲೀಡರ್ಸ್ಗಳು, ಅಲ್ಲಿ ನಿರಾಣಿಯವರು ಅಥವಾ ಯತ್ನಾಳರು ಏನೋ ಮಾತಾಡಿದ ಕೂಡಲೇ ಆ ವಿಜಯ್ ಕಾಶಪ್ಪನವರು ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ನಿನ್ನ ಹಣೆನಲ್ಲಿರುವಂಥ ವಿಭೂತಿ ಇದೆಯಲ್ಲ, ಅದು ಈ ಸನಾತನ ಧರ್ಮದ ಪ್ರತೀಕರಣ. ನೀನು ಸುಮ್ಮನೆ ಏನೇನೋ ಮಾತಾಡ್ಕೊಂಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಪಂಚಮಶಾಲಿಗಳಿಗೆ ಯಾರು ಲೀಡರ್ ಆಗಬೇಕು ಅಂತ ಲೀಡರ್ಶಿಪ್ಪಿಗೆ ಹೊಡೆದಾಡೋದಕ್ಕೋಸ್ಕರ ಧರ್ಮವನ್ನು ಹೊಡಿಬೇಡಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮವನ್ನು ಹಿಂದೂ ಅಂತೇಳಿ ಹೇಳಿ ಉಲ್ಲೇಖವನ್ನು ಮಾಡಿ ಅಂತ. ಗೌಡ್ರಿಗೆ ಧರ್ಮ ಯಾವುದು ಅಂತ ಅದ್ರ ಬಗ್ಗೆ ಅವರಿಗೆ ಅನುಮಾನ ಇಲ್ಲ, ಕುರುಬರಿಗೂ ಅನುಮಾನ ಇಲ್ಲ, SCಗಳಿಗೂ ಅನುಮಾನ ಇಲ್ಲ, STಗಳಿಗೂ ಅನುಮಾನ ಇಲ್ಲ, OBCಗಳಿಗೂ ಅನುಮಾನ ಇಲ್ಲ. ವೀರಶೈವ ಲಿಂಗಾಯತರಿಗೆ ಯಾಕೆ ಅನುಮಾನ ತಂದಿಡೋಕ್ಕೆ ಹೊರಟಿದ್ರಿ ನೀವು? ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಅಂತ ಉಲ್ಲೇಖನ ಮಾಡಬೇಕು ಅಂತ. ನಮ್ಮ ಪಕ್ಷದ ನಿಲುವು ಕೂಡ ಹಿಂದೂ ಅಂತ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಪಕ್ಷದ ಬೇರೆ ಬೇರೆ ನಾಯಕರುಗಳು ಇರ್ಬೋದು, ಅವರು ಕೂಡ CC ಪಾಟೀಲ್ರಾದಿಯಾಗಿ ಯತ್ನಾಳರಾದಿಯಾಗಿ ಪ್ರತಿಯೊಬ್ಬರು ಹೇಳಿದ್ದಾರೆ, ನಾವೆಲ್ಲ ಹಿಂದೂಗಳಂತ. ನಮ್ಮ ಮೂಲ ಧರ್ಮ ಮೂಲ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ. ಸಮಾಜ ಸುಧಾರಕರಾಗಿ ಬಂದಂತಹ ಬಸವಣ್ಣನವರು ಹಿಂದೂ ಧರ್ಮದಲ್ಲಿದ್ದಂಥ ಸಾಕಷ್ಟು ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿದವರು, ಸುಧಾರಣೆಯನ್ನು ತಂದವರು. ಅವರು ಕೂಡ ಶಿವನ ಪರಮ ಆರಾಧಕರು. ಶಿವ ಹಿಂದೂ ಧರ್ಮದ ಅತ್ಯಂತ ಬಲಿಷ್ಠವಾದಂತಹ ದೇವರು. ಇಷ್ಟಾಗಿಯೂ ಕೂಡ ನೀವೇನೋ ಪ್ರತ್ಯೇಕ ಧರ್ಮ ಅಂತೇಳಿ ಸಿದ್ದರಾಮಯ್ಯನವರ
ಪಿತೂರಿಗೆ, ದಾಳಕ್ಕೆ ನೀವು ಬಲಿಯಾಗಬೇಡಿ ಅಂತ ನಮ್ಮೆಲ್ಲ ಯತಿವರ್ಯರನ್ನು ಕೇಳ್ಕೊಳ್ತೀನಿ. ರಾಜ್ಯ ಸರ್ಕಾರದ ಗುಂಡಿ ಅಭಿಯಾನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಗುಂಡಿಗಳು ಕೂಡ ಮುಚ್ಚೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಅನ್ನೋದು. ಇದ್ರ ಬಗ್ಗೆ ಅಭಿವೃದ್ಧಿ ವಿಚಾರದ ಬಗ್ಗೆ ಕರ್ನಾಟಕದ ರಾಜ್ಯದ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಇವರು ಅಧಿಕಾರಕ್ಕೆ ಬಂದು 2.5 ವರ್ಷದಲ್ಲಿ ಇಡೀ ಟಾರನ್ನು ಕೂಡ ಯಾವ ರಸ್ತೆಗೂ ಹಾಕಿಲ್ಲ, ಒಂದು ಕಾಂಕ್ರೀಟ್ ಹಾಕಿಲ್ಲ ಇವರು. ಜನಕ್ಕೆ ಗೊತ್ತಿದೆ, ಜನ ಇವ್ರನ್ನ ಆಯ್ಕೆ ಮಾಡಾಗೋಗಿದೆ. ಇನ್ನೂ 2.5 ವರ್ಷ ಕಾಯಬೇಕು. 2.5 ವರ್ಷದ ನಂತರ ನೋಡಿ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಾದ ನಂತರ ಕಾಂಗ್ರೆಸ್ ಯಾವ ರೀತಿ ನಿರ್ನಾಮ ಆಗಿ ಹೋಗಿ 36 ಸೀಟುಗಳಿತ್ತೋ, ಮುಂದಿನ ಚುನಾವಣೆಯಲ್ಲಿ ಅದೇ ಸ್ಥಿತಿಗೆ ಇಡೀ ಕರ್ನಾಟಕದ ಜನ ಕಾಂಗ್ರೆಸ್ಸನ್ನು ತರ್ತಾರೆ.